ಈ ಕೆಳಗಿನ ಯಾವುದು ಬೌದ್ಧ ಸನ್ಯಾಸಿಗಳ ಜೀವನ ಕ್ರಮದ ಬಗ್ಗೆ ವಿವರಿಸುತ್ತದೆ? ಸುತ್ತ ಪಿಟಕ, ಅಭಿಧಮ್ಮ ಪಿಟಕ, ವಿನಯ ಪಿಟಕ ಮತ್ತು ಅಷ್ಟಾಂಗ ಮಾರ್ಗಗಳು. ಇದಕ್ಕೆ ಸರಿಯಾದಂಥದ್ದು ವಿನಯ ಪಿಟಕ ಎನ್ನುವಂಥದ್ದೇನಿದೆ. ಇದು ಬೌದ್ಧ ಸನ್ಯಾಸಿಗಳು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸಬೇಕು, ಅನುಸರಿಸಬೇಕಾದಂತಹ ನೀತಿ ನಿಯಮಾವಳಿಗಳು ಏನು ಅನ್ನುವಂಥದ್ದನ್ನ ವಿವರಿಸುತ್ತದೆ ವಿನಯ ಪಿಟಕ. ಮೂರನೇ ಬೌದ್ಧ ಸಮ್ಮೇಳನವು ಕ್ರಿಸ್ತಪೂರ್ವ 250ರಲ್ಲಿ ಮೊಗಲಿಪುತ್ರ ತಿಸ್ಸನ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಸಮ್ಮೇಳನವು ಯಾವ ದೊರೆಯ ಆಡಳಿತದಲ್ಲಿ ನಡೆಯಿತು? ಇದು ಅಶೋಕನ ಕಾಲಾವಧಿಯಲ್ಲಿ ಜರುಗಿದಂಥ ಬೌದ್ಧ ಸಮ್ಮೇಳನ ಮೂರನೇ ಬೌದ್ಧ ಸಮ್ಮೇಳನವಾಗಿತ್ತು. ಇದರ ಅಧ್ಯಕ್ಷತೆಯನ್ನ ಮೊಗಲಿಪುತ್ರ ತಿಸ್ಸ ಎನ್ನುವಂಥವನು ವಹಿಸಿರ್ತಾನೆ. ಇದು ನಡೆದಂತಹ ಸ್ಥಳ ಪಾಟಲಿಪುತ್ರವಾಗಿದೆ. ಹಳೆಯ ಶಿಲಾಯುಗದ ಕಾಲದಲ್ಲಿ ಗುಹೆಗಳ ಗೋಡೆಗಳ ಮೇಲೆ ಪ್ರಾಣಿ ಪಕ್ಷಿಗಳ ಚಿತ್ರಗಳ ರಚನೆ ಇರುವ ಕುರುಹುಗಳು ಬೆಂಬೆಡ್ಕಾ ಎಂಬ ಸ್ಥಳದಲ್ಲಿ ದೊರೆತಿವೆ. ಹಾಗಾದರೆ ಈ ಸ್ಥಳವು ಯಾವ ರಾಜ್ಯದಲ್ಲಿ ಇದೆ? ಮಧ್ಯಪ್ರದೇಶದಲ್ಲಿ ನಾವು ಇದನ್ನು ಕಾಣ್ತೇವೆ. 2003ರಲ್ಲಿ ಇದನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲೂ ಕೂಡ ಸೇರ್ಪಡೆ ಮಾಡಿತು. ಈ ಒಂದು ಸ್ಥಳದಲ್ಲಿ ಶಿಲಾಯುಗದ ಮಾನವನು ಗುಹೆಗಳ ಗೋಡೆಗಳ ಮೇಲೆ ಚಿತ್ರಗಳ ರಚನೆ ಮಾಡಿರುವಂತಹ ಕುರುಹುಗಳು ನಮಗೆ ದೊರೆಯುತ್ತವೆ. ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ. ಇದು ನಡೆಯುವಂತಹ ದಿನ ಏಪ್ರಿಲ್ 22. ಇನ್ನು ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಿಸುವರು. ಸೆಪ್ಟೆಂಬರ್ 8 ಸಾಕ್ಷರತಾ ದಿನ. ಮೇ 31 ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು. ಹರಪ್ಪ ನಿವೇಶನವನ್ನು ಸಂಶೋಧಿಸಿದವರು ಯಾರು? ಆರ್ ಡಿ ಬ್ಯಾನರ್ಜಿ, ದಯಾರಾಮ್ ಸಹಾನಿ, ಎಸ್ ಆರ್ ರಾವ್, ಬಿ ಲಾಲ್. ದಯಾರಾಮ್ ಸಹಾನಿಯವರು 1921ರಲ್ಲಿ ಹರಪ್ಪ ನಿವೇಶನವನ್ನು ಮೊಟ್ಟಮೊದಲ ಬಾರಿಗೆ ಸಂಶೋಧನೆಯನ್ನ ಮಾಡ್ತಾರೆ. ಸಾರ್ವಜನಿಕ ಸೇವೆಗಾಗಿ ಈ ಕೆಳಗಿನ ಯಾರು ಪ್ರತಿಷ್ಠಿತ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದಿದ್ದಾರೆ? ನೀಡಿರುವಂತವರಲ್ಲಿ ಸಾರ್ವಜನಿಕ ಸೇವೆಗಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆದಂಥವರು ಭಾರತದ ಮೊದಲ ಮಹಿಳಾ IPS ಅಧಿಕಾರಿಯಾದಂಥ ಕಿರಣ್ ಬೇಡಿರವರಿಗೆ ಸಾರ್ವಜನಿಕ ಸೇವೆಯನ್ನು ಗಮನಿಸಿ ಇವರಿಗೆ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಿದ್ದರು. ಇನ್ನು ಈ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಫಿಲಿಪೈನ್ಸ್ ದೇಶದ ಮಾಜಿ ಅಧ್ಯಕ್ಷರಾದಂತಹ ರಾಮನ್ ಮ್ಯಾಗ್ಸೆಸೆ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ನೀಡುತ್ತಾರೆ. ಇದನ್ನ ಏಷ್ಯಾದ ನೊಬೆಲ್ ಪ್ರಶಸ್ತಿ ಅಂತಲೂ ಕೂಡ ಕರೆಯುವರು. ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಸರ್ಕಾರ ನೀಡುತ್ತದೆ? ಮಧ್ಯಪ್ರದೇಶ ಸರ್ಕಾರ ಈ ಒಂದು ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುತ್ತೆ. ಕಾವ್ಯದಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿದಂತಹ ಕವಿಗಳಿಗೆ ಜೀವಮಾನದ ಸಾಧನೆಯಾಗಿ ನೀಡುವಂತಹ ಪ್ರಶಸ್ತಿಯಾಗಿದೆ ಕಬೀರ್ ಸಮ್ಮಾನ್. ಗೋಯಂಕಾ ಪ್ರಶಸ್ತಿಯನ್ನು ಕೆಳಗಿನ ಯಾವ ಕ್ಷೇತ್ರದ ಸಾಧಕರಿಗೆ ನೀಡುವರು? ಇದಕ್ಕೆ ಉತ್ತರ ಪತ್ರಿಕೋದ್ಯಮದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಪ್ರತಿಷ್ಠಿತ ಗೋಯಂಕಾ ಪ್ರಶಸ್ತಿಯನ್ನ ಪ್ರತಿ ವರ್ಷ ನೀಡುವರು. ಇಸಿಲಾ ಎಂಬ ಕನ್ನಡದ ಅತಿ ಪ್ರಾಚೀನ ದಾಖಲೆ ಪದ ಯಾವ ಶಾಸನದಲ್ಲಿ ದೊರೆತಿದೆ? ಅಶೋಕನ ಶಾಸನ, ಐಹೊಳೆ ಶಾಸನ, ಅಲ್ಮಿಡಿ ಶಾಸನ ಮತ್ತು ಬಾದಾಮಿ ಶಾಸನ. ಸರಿಯಾದ ಉತ್ತರ ಅಶೋಕನ ಶಾಸನದಲ್ಲಿ. ಕನ್ನಡ ಸಾಹಿತ್ಯವು 2000 ವರ್ಷಗಳಷ್ಟು ಹಳೆಯದು ಎನ್ನುವುದಕ್ಕೆ ಸಾಕ್ಷಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯ ಬಂಡೆಯ ಮೇಲಿರುವಂತಹ ಅಶೋಕನ ಶಾಸನದಲ್ಲಿರುವಂತಹ ಇಸಿಲಾ ಎಂಬ ಪದ ಏನಿದೆ ಇದು ಕನ್ನಡ ಭಾಷೆಯ ಅತಿ ಪ್ರಾಚೀನ ದಾಖಲೆ ಎನ್ನುವಂತಹ ಖ್ಯಾತಿಯನ್ನು ಪಡೆದಿದೆ. ಹೀಗಾಗಿ ಈ ಒಂದು ಪದದಿಂದ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಕಾಲದಲ್ಲಿನೇ ಬಳಕೆಯಲ್ಲಿತ್ತು ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬರುತ್ತದೆ. ಈ ಕೆಳಗಿನ ಯಾವ ಪದಗಳು ಟಾಲೆಮಿ ಜಿಯಾಗ್ರಫಿಯ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ? ಮೊದಗಲ್, ಕಲ್ಲಗೋರಿಸ್. 1ನೇ ಪದ ಮಾತ್ರ ಇದೆ, 1 ಮತ್ತು 2ನೇ ಪದ ಮಾತ್ರ ಇದೆ. ಸರಿಯಾದ ಉತ್ತರ ಆಯ್ಕೆ 4. ಅಂದರೆ ಟಾಲೆಮಿಯ ಭೂಗೋಳ ಗ್ರಂಥದಲ್ಲಿ ಮೊದಗಲ್ ಮತ್ತು ಕಲ್ಲಗೋರಿಸ್ ಎನ್ನುವಂತಹ ಪದಗಳ ಬಳಕೆ ಇದೆ. ಇವು ಕನ್ನಡದ ಪದಗಳಾಗಿದ್ದಾವೆ ಎಂದು ರಾಷ್ಟ್ರಕವಿ ಗೋವಿಂದ ಪೈರವರು ಗುರುತಿಸಿದ್ದಾರೆ. ಕನ್ನಡದ ಕಲ್ ಎನ್ನುವಂತಹ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಸ್ಟೋನ್ ಎಂದಾಗುತ್ತದೆ. ಆ ಪ್ರಕಾರ ಮೊದಗಲ್ ಎನ್ನುವಂಥ ಪದ ಈಗಿನ ಮುದಗಲ್
ಕಲ್ಲಗೇರಿಸ್ ಎನ್ನುವ ಪದ ಕಲ್ಕೇರಿ. ಹೀಗಾಗಿ ಈ ಪದಗಳಲ್ಲಿ ಬಳಸಿರುವಂಥ ಕಲ್ ಎನ್ನುವಂತಹ ಪದ ಏನಿದೆ ಕನ್ನಡದ ಘಟಕ ಪದವಾಗಿದೆ ಎನ್ನುವಂಥದ್ದು ಸಾಹಿತ್ಯ ಸಂಶೋಧಕರ ಅಭಿಪ್ರಾಯವಾಗಿದೆ. ತುಪ್ಪ, ಹೊಟ್ಟೆ, ತೀರ್ ಎಂಬ ಪದಗಳು ಯಾವ ಪ್ರಾಚೀನ ಕೃತಿಯಲ್ಲಿ ದೊರೆತಿವೆ? ಶಾಂತಿಪುರಾಣ, ಕವಿರಾಜಮಾರ್ಗ, ಗಾತಸಪ್ತಸತಿ, ಆದಿಪುರಾಣ. ಸರಿಯಾದ ಉತ್ತರ ಗಾತಸಪ್ತಸತಿ. ಶಾತವಾಹನರ ಪ್ರಸಿದ್ಧ ಅರಸನಾದಂತಹ ಹಾಲನ್ನು ರಚಿಸಿರುವಂತಹ ಶೃಂಗಾರ ಕಾವ್ಯ ಗಾತಸಪ್ತಸತಿಯಲ್ಲಿ ಕನ್ನಡದ ಪದಗಳ ಬಳಕೆ ಇದೆ. ತುಪ್ಪ, ಹೊಟ್ಟೆ, ತೀರ್. ಪರೀಕ್ಷೆಯಲ್ಲಿ ಈ ಪದಗಳನ್ನೇ ಕೊಟ್ಟು ಇವು ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದ್ದಾವೆ ಅಥವಾ ಕೃತಿಯನ್ನು ಕೊಟ್ಟುಬಿಟ್ಟು ಕನ್ನಡದ ಯಾವ ಪದಗಳು ಬಳಕೆಯಾಗಿದ್ದಾವೆ ಎನ್ನುವಂಥ ಪ್ರಶ್ನೆಯನ್ನು ಕೇಳೋದರಿಂದ ಈ ಒಂದು ಪ್ರಶ್ನೆ ಅತ್ಯಂತ ಪ್ರಮುಖವಾದದ್ದು. ಸೆಂಟರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಸ್ ಎಂಬ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಬೆಂಗಳೂರು, ಹಂಪೆ, ಮೈಸೂರು, ಧಾರವಾಡ. ಮೈಸೂರಿನಲ್ಲಿ ಈ ಒಂದು ಸಂಸ್ಥೆ ಇದ್ದು ಭಾಷೆಯ ಪ್ರಾಚೀನತೆಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳನ್ನು ಮಾಡುವಂತಹ ಸಂಸ್ಥೆಯಾಗಿದೆ. ಇದು ಮೈಸೂರಿನಲ್ಲಿ ಇದೆ. ಕವಿರಾಜಮಾರ್ಗ ಕೃತಿಯು ಯಾವ ಸಾಹಿತ್ಯ ಕಾಲಘಟ್ಟಕ್ಕೆ ಸೇರುವುದಾಗಿದೆ? ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಆಯ್ಕೆ 1 ಪೂರ್ವದ ಹಳಗನ್ನಡ. ಕನ್ನಡ ಭಾಷೆಯ ವಿವಿಧ ಹಂತಗಳನ್ನು ಅಥವಾ ಕನ್ನಡ ಭಾಷೆಯ ಅವಸ್ಥಾಂತರಗಳು ಅಂತ ಕರಿತೀವಿ. 5 ವಿಭಾಗಗಳಾಗಿ ಸಾಹಿತ್ಯ ವಿದ್ವಾಂಸರು ಗುರುತಿಸಿದ್ದಾರೆ. ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಮತ್ತು ಆಧುನಿಕ ಕನ್ನಡ. ಇದರಲ್ಲಿ ಕವಿರಾಜಮಾರ್ಗ ಕನ್ನಡದಲ್ಲಿ ಮೊದಲ ಉಪಲಬ್ಧ ಗ್ರಂಥವಾಗಿದೆ. ಇದು ಪ್ರಾರಂಭದಲ್ಲಿ ಇದ್ದಂತಹ ಸಾಹಿತ್ಯ ಬೆಳವಣಿಗೆ ಆಗಿರುವುದರಿಂದ ಪೂರ್ವದ ಹಳಗನ್ನಡ ಅವಸ್ಥಾಭೇದಕ್ಕೆ ಸೇರಿದ್ದಾಗಿದೆ. ಪ್ರತಿಯೊಂದು ವರ್ಗದವರು ಪ್ರತ್ಯೇಕವಾಗಿ ಆಡುವ ಭಾಷೆಗಳನ್ನು ಏನೆಂದು ಕರೆಯುವರು? ಸಾಮಾಜಿಕ ಉಪಭಾಷೆ, ಧಾರ್ಮಿಕ ಉಪಭಾಷೆ, ಸ್ಥಾನಿಕ ಉಪಭಾಷೆ, ಸ್ಥಳೀಯ ಭಾಷೆ. ಸಾಮಾಜಿಕ ಉಪಭಾಷೆ ಅಂತ ಕರಿತೀವಿ. ಈಗ ವಿಭಾಗಗಳ ಆಧಾರದ ಮೇಲೆ ನೋಡಿದ ಮೇಲೆ ಆಯಾ ವರ್ಗದವರು, ಒಂದು ಜಾತಿ ಇರ್ಬೋದು, ಧರ್ಮದವರು ಇರ್ಬೋದು, ಆಯಾ ವರ್ಗದವರು ಮಾತನಾಡುವಂಥ ಭಾಷೆಯನ್ನು ನಾವು ಸಾಮಾಜಿಕ ಉಪಭಾಷೆ ಅಂತ ಕರಿತೀವಿ. ಪದಗಳನ್ನು ನೇರವಾಗಿ ಮೂಲ ರೂಪದಲ್ಲಿ ಸ್ವೀಕರಿಸಿದ ಪದಕ್ಕೆ ಉದಾಹರಣೆ ಈ ಪದ. ಅನ್ಯ ಭಾಷಾ ಪದಗಳ ಸ್ವೀಕರಣ ಕನ್ನಡ ಭಾಷೆಯಲ್ಲಿ ಅನೇಕ ಪದಗಳು ಬಳಕೆಯಾಗಿರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಬೇರೆ ಭಾಷೆಯಲ್ಲಿರುವಂತಹ ಪದಗಳನ್ನು ಮೂಲ ರೂಪದಲ್ಲಿ ಅದೇ ರೀತಿ ನಮ್ಮ ಕನ್ನಡ ಭಾಷೆಯಲ್ಲಿಯೇ ಬಳಸ್ತೇವೆ. ಸೊ ಅಂತಹ ಪದಗಳ ಗುಂಪನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನೇರವಾಗಿ ಬಳಸಿರುವಂತಹ ಪದ ಯಾವುದು ಅಂತ ಹೇಳಿದ್ರೆ ಸವಲತ್ತು. ಸೊ ಈ ಸವಲತ್ತು ಅನ್ನುವಂಥ ಪದ ಅನ್ಯ ಭಾಷೆಯ ಪದವಾಗಿದ್ದು ಇದನ್ನು ಕನ್ನಡದಲ್ಲಿ ನೇರವಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ, ಏನೂ ಬದಲಾವಣೆ ಇಲ್ಲದೇನೆ. ಇವುಗಳಲ್ಲಿ ಯಾವುದು ಗ್ರೀಕ್ ಮೂಲದ ಪದವಾಗಿದೆ? ಏಣಿ, ಧ್ವನಿ, ದಮ್ಮ, ಕಾರ. ಸರಿಯಾದ ಉತ್ತರ ದಮ್ಮ ಎನ್ನುವಂಥ ಪದ ಗ್ರೀಕ್ ಮೂಲದ ಪದವಾಗಿದೆ. ಇದಲ್ಲದೇನೆ ಸುರಂಗ, ಸೇವಿಗೆ, ದಿನಾರ, ಗದ್ಯಾಣ, ದಮ್ಮಡಿ ಈ ಮುಂತಾದ ಪದಗಳು ಗ್ರೀಕ್ ಮೂಲದಿಂದ ಕನ್ನಡ ಭಾಷೆಗೆ ಬಂದವುಗಳಾಗಿವೆ. ಅಲ್ಮಾರಿ, ಅನಾನಸ್ಸು, ಬೊಂಬು, ಸಾಬಣ ಇವು ಯಾವ ಭಾಷೆಯ ಪದಗಳು? ಗ್ರೀಕ್, ಪೋರ್ಚುಗೀಸ್, ಅರಬ್ಬಿ, ಕನ್ನಡ. ಸರಿಯಾದ ಉತ್ತರ ಪೋರ್ಚುಗೀಸ್ ಭಾಷೆಯ ಪದಗಳಾಗಿದ್ದಾವೆ. ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನೆಂದು ಕರೆಯುವರು? ಓಷ್ಟ್ಯ, ತಾಲವ್ಯ, ದಂತ್ಯ, ಕಂಠ್ಯ. ಓಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಫ, ಭ, ವ ಅಂದರೆ ತುಟಿಯ ಸಹಾಯದಿಂದ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ. ಇಂತಹ ಅಕ್ಷರಗಳನ್ನು ಓಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ. ತಾಲವ್ಯ ಧ್ವನಿಯ ಗುಂಪಿನ ಅಕ್ಷರಗಳಿಗೆ ಉದಾಹರಣೆ ಯಾವುವು? ತಾಲವ್ಯ ಅಂತೇಳಿದ್ರೆ ನಾಲಿಗೆಯನ್ನು ಹಿಂಭಾಗಕ್ಕೆ ಮಡಚಿ ಮೇಲ್ಭಾಗದ ದವಡೆಯನ್ನು ಟಚ್ ಮಾಡೋದ್ರ ಮೂಲಕ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ. ಅವು ಯಾವುವು ಅಂತ ನೋಡಿದ್ರೆ ಠ, ಢ, ಳ. ನೋಡಿ, ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋ ಸಂದರ್ಭದಲ್ಲಿ ನಮ್ಮ ನಾಲಿಗೆಯ ಮುಂಭಾಗ ಏನಿದೆ ಅದನ್ನು ಮೇಲ್ಭಾಗದ ತುದಿಗೆ ಸ್ಪರ್ಶ ಮಾಡುವುದರ ಮೂಲಕ ಈ ಅಕ್ಷರಗಳನ್ನು ಉಚ್ಚರಿಸುತ್ತೇವೆ. ಮರಗಿಡ ಬಳ್ಳಿಗಳು ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ದ್ವಂದ್ವ ಸಮಾಸ, ಬಹುರ್ವಿಹಿ, ಕ್ರಿಯಾ,
ಕರ್ಮಧಾರಯ. ಸರಿಯಾದ ಉತ್ತರ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಎಂದರೆ ಎಲ್ಲ ಪದಗಳು ಪ್ರಧಾನವಾಗಿದ್ದು ಒಂದೇ ನಾಮಪದದಂತೆ ಕಾರ್ಯನಿರ್ವಹಿಸುತ್ತಿದ್ದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೀವಿ. ಮರ ಪ್ಲಸ್ ಗಿಡ ಪ್ಲಸ್ ಬಳ್ಳಿ ಇವೆಲ್ಲವೂ ಸೇರಿಸಿ ಮರ ಗಿಡ ಬಳ್ಳಿಗಳು ಅನ್ನೋ ಪದವನ್ನು ಬಳಸ್ತೀವಿ. ಸೊ ಈ ರೀತಿ ಪದರಚನೆಯನ್ನು ಹೊಂದಿರುವಂತಹ ಸಮಾಸಕ್ಕೆ ದ್ವಂದ್ವ ಸಮಾಸ ಅಂತ ಕರೆಯುವುದು. ದಿಲ್ಲಿ ಪ್ಲಸ್ ಅಲ್ಲಿ, ದಿಲ್ಲಿಯಲ್ಲಿ ಈ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಲೋಪಸಂಧಿ, ಸವರ್ಣದೀರ್ಘ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಸೊ ಸಂಧಿ ಪ್ರಕ್ರಿಯೆಯನ್ನು ನೋಡಿದಾಗ ಇದು ಆಗಮ ಸಂಧಿಗೆ ಉದಾಹರಣೆ. ದಿಲ್ಲಿ ಪ್ಲಸ್ ಅಲ್ಲಿ ಎನ್ನುವಂತಹ ಪದ ಯಕಾರಾಗಮವಾಗಿದೆ. ಈ ರೀತಿ ಯಾ ಎನ್ನುವಂಥ ಅಕ್ಷರ ಹೊಸದಾಗಿ ಬಂದರೆ, ವಾ ಅನ್ನುವಂಥ ಅಕ್ಷರ ಹೊಸದಾಗಿ ಬಂದರೆ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ. ಯತಿ ಎಂಬುದು ಉಸಿರ್ವ ತಾಣಂ ಎಂಬ ವಾಕ್ಯವು ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದೆ? ಕಾವ್ಯಾದರ್ಶ, ಕವಿರಾಜಮಾರ್ಗ, ಶಬ್ದಮಣಿ ದರ್ಪಣ, ನಾಟ್ಯಶಾಸ್ತ್ರ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾದಂತಹ ಶ್ರೀವಿಜಯನ ಕವಿರಾಜಮಾರ್ಗದಲ್ಲಿ ಈ ಒಂದು ವಾಕ್ಯ ಇದೆ. ಯತಿ ಎಂದರೆ ವಿರಮಿಸು ಎಂದರ್ಥ. ಕಿವಿಗೆ ಹಿತವನ್ನು ಉಂಟು ಮಾಡಲು ಸಾಹಿತ್ಯವನ್ನು ಅಥವಾ ಪದ್ಯವನ್ನು ಓದುವಾಗ ಅಲ್ಲಲ್ಲಿ ನಿಲುಗಡೆ ಮಾಡುತ್ತೇವೆ. ಈ ನಿಲುಗಡೆಯ ಅಲ್ಪ ಸಮಯವನ್ನು ಕನ್ನಡ ಸಾಹಿತ್ಯದಲ್ಲಿ ಯತಿ ಅಂತ ಕರಿತೀವಿ. ಸೊ ಈ ಒಂದು ಯತಿಗೆ ಸಂಬಂಧಪಟ್ಟ ಹಾಗೆ ಕವಿರಾಜ ಮಾರ್ಗದಲ್ಲಿ ಈ ಒಂದು ವಾಕ್ಯವು ಬಂದಿರುತ್ತದೆ. ಭಾರತದ 8ನೇ ಅನುಸೂಚಿಯಲ್ಲಿ ಕೆಳಗಿನ ಯಾವ ಭಾಷೆ ಸೇರ್ಪಡೆಯಾಗಿಲ್ಲ? ಮಣಿಪುರಿ, ನೇಪಾಳಿ, ತುಳು ಮತ್ತು ಕೊಂಕಣಿ. ಸರಿಯಾದಂಥದ್ದು ತುಳು ಭಾಷೆ ಇನ್ನೂ ಭಾರತದ 8ನೇ ಅನುಸೂಚಿಯಲ್ಲಿ ಸೇರ್ಪಡೆಯಾಗಿಲ್ಲ. 8ನೇ ಅನುಸೂಚಿಯಲ್ಲಿ ಸೇರ್ಪಡೆಯಾಗಿರುವಂಥ ಅಧಿಕೃತ ಭಾಷೆಗಳ ಸಂಖ್ಯೆ ಒಟ್ಟು 22. ಸಂವಿಧಾನದ 44ನೇ ವಿಧಿಯು ಯಾವ ವಿಷಯವನ್ನು ಕುರಿತು ವಿವರಿಸುತ್ತದೆ? ಮೂಲಭೂತ ಕರ್ತವ್ಯಗಳು, ರಾಷ್ಟ್ರಪತಿಗಳು, ಮೂಲಭೂತ ಹಕ್ಕುಗಳು, ಏಕರೂಪ ನಾಗರಿಕ ಸಂಹಿತೆ. ಅದಕ್ಕೆ ಸರಿ ಉತ್ತರ ಆಯ್ಕೆ 4, ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಿ. ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಂವಿಧಾನದ ವಿಧಿ 44. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇರುವುದಿಲ್ಲ? ನಾಗಾಲ್ಯಾಂಡ್, ರಾಜಸ್ಥಾನ್, ಮೇಘಾಲಯ, ಕರ್ನಾಟಕ. ಆಯ್ಕೆ 1 ಮತ್ತು 3 ಅಂದರೆ ನಾಗಾಲ್ಯಾಂಡ್ ಮತ್ತು ಮೇಘಾಲಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇಲ್ಲ. ಅಲ್ಲದೆ ಮಿಜೋರಾಂನಲ್ಲೂ ಕೂಡ ಇಲ್ಲ. ದೆಹಲಿಯಲ್ಲೂ ಸಮೇತ, ಕೇಂದ್ರಾಡಳಿತ ಪ್ರದೇಶವಾಗಿರುವಂಥ ದೆಹಲಿಯಲ್ಲಿ ಸಮೇತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಾವು ಅಸ್ತಿತ್ವದಲ್ಲಿ ಕಾಣುವುದಿಲ್ಲ.